ಪವಿತ್ರ ಗೌಡ ಅವರು ಈಗ ಇಳಿದು ಬರ್ತಾ ಇದ್ದಾರೆ. ಇಳಿದು ಬರುವಾಗ ನೋಡಿ ಅಲ್ಲಿ ರೆಡ್ ಕಲರ್ ಚೂಡಿದಾರ, ಮೇಲೆ ಕೈ ನೋಡಿ. ಸೊ ಅದಕ್ಕಿಂತ ಮುಂಚೆ ಒಂದು ಆವಾಜ್ ಹಾಕೋ ಒಂದು ಇದಿದೆ, ಕೈನ ಹಿಂಗೆ ತೆಗೆದುಬಿಟ್ಟು ಹಿಂಗೆ ತೋರಿಸ್ತಾರೆ, ಏನ್ರಿ ನೀವು ಅಂತ ಹೇಳ್ತಾರಲ್ಲ ಕೆಲವು ಡೈಲಾಗ್ಗಳು, ಏನ್ರಿ ಅಂತ. ಅದೇ ರೀತಿಯಲ್ಲಿ ಕೈನ ತೋರಿಸ್ತಾರೆ. ಮೋಸ್ಟ್ಲಿ ನೋಡಿ ಅದಕ್ಕೆ ಪೊಲೀಸು ಸಹ ದೂಕ್ಬಿಟ್ಟು, ಸಾಕಮ್ಮ ಹೋಗಿ ನೀನು ಫಸ್ಟ್ ನಡಿ, ಬಾ ಇಲ್ಲಿ ನಮ್ಮ ಜೊತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿರೋದು ನೋಡ್ರಿ. ಸ್ವಲ್ಪನೂ ಪರಿಜ್ಞಾನ ಇಲ್ವ ಇವರಿಗೆ, ಪಶ್ಚಾತ್ತಾಪ ಇಲ್ವ? ಇಲ್ಲಿ ಹೋಗಿ ಬಂದಿರೋದು 2ನೇ ಸರಿ ಹೋಗ್ತಿರೋದು ಜೈಲಿಗೆ, ಯಾವುದೋ ಮದುವೆ ಮನೆಗೋ ಅಥವಾ ಇನ್ಯಾವುದೋ ಪಾರ್ಟಿಗೋ, ಇನ್ಯಾರೋ ಮನೆ ವರಮಹಾಲಕ್ಷ್ಮಿ ರಥಕ್ಕೋ ಹೋಗ್ತಾ ಇಲ್ಲ ಇವರು. ಹೋಗ್ತಿರೋದು ಕೋರ್ಟಿಗೆ ಹೋಗಿ ಅಲ್ಲಿಂದ ಜೈಲಿಗೆ ಹೋಗ್ತಾ ಇರೋದು. ನಾವು ಒಬ್ರನ್ನ ಕೊಲೆ ಮಾಡಿದಾರ ಬಿಟ್ಟಿದಾರ ಗೊತ್ತಿಲ್ಲ, ಆ ಒಂದು ಪಶ್ಚಾತ್ತಾಪ ಅನ್ನೋದಿರುತ್ತಲ್ಲ, ಒಂದು ಏನೋ ಒಂದು ಪಾಪ ಪುಣ್ಯ ಅದು ಇದು ಕರುಣೆ ಎಲ್ಲ ಇರುತ್ತಲ್ಲ, ಅದಂತೂ ಈ ಅಮ್ಮಂಗೆ ಇಲ್ಲ ಅನ್ಸುತ್ತೆ. ಬಂತಿರೋದೇ ಹೊರಗಡೆಯಿಂದ ಬರ್ಬೇಕಾದ್ರೆ ಜಾಮೀನು ರದ್ದಾಗಿದೆ ಅಂದಾಗನೇ ಅದಕ್ಕಿಂತ ಮುಂಚೆನೇ ಸ್ವಲ್ಪ ರೆಡಿಯಾಗಿ ಮಹಾಲಕ್ಷ್ಮಿ ಥರ ದೇವಸ್ಥಾನಕ್ಕೆ ಹೋಗಿ ಬಂದರು. ಅಲ್ಲಿಂದ ಈಗ ಕೋರ್ಟಿಗೆ ಹೋಗ್ಬೇಕಾದ್ರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡಕ್ಕೆ ಬಂದಿದ್ದಾರೆ, ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಪರಿಜ್ಞಾನ ಇಲ್ಲದೆ ಮ್ಯಾಚಿಂಗ್ ಡ್ರೆಸ್ಸು, ಆ ಲಿಪ್ಸ್ಟಿಕ್ ಅಂತೂ ಬಿಡೋದೇ ಇಲ್ಲ. ಎಲ್ಲೋದ್ರೂ ಈ ಲಿಪ್ಸ್ಟಿಕ್ ರಾಣಿದು ಲಿಪ್ಸ್ಟಿಕ್ ಸವಾಸ ಜಾಸ್ತಿನೇ ಆಯಿತು ಅಂತ ಅನ್ಸುತ್ತೆ. ಲಿಪ್ಸ್ಟಿಕ್ ಹಚ್ಕೊಂಡು ರೆಡ್ ಕಲರ್ ಚೂಡಿದಾರ ಹಾಕ್ಕೊಂಡು ಬರ್ತಿದ್ದಾರೆ ಮಹಾತಾಯಿ, ಎಲ್ಲ ದಾರಿ ಬಿಡಿ ಅನ್ನೋ ಲೆವೆಲಲ್ಲಿ ಆವಾಜ್ ಆಗ್ತಾರೆ ಅಂದರೆ ಇವ್ರಿಗೆ ಏನ್ರಿ ದೌಲತ್ತು, ಯಾವ ಥರನ್ರಿ ದರ್ಪ ಈ ಅಮ್ಮಂಗೆ.